ನನ್ನ ಜೊತೆ ಮಾತುಕತೆಯಲ್ಲಿದ್ದಾರೆ ದುನಿಯಾ ಉಜಾ. ವಿಜಯ್ ಕುಮಾರ್ ಅವರು ದುನಿಯಾ ವಿಜಯ ಕಾರಣ ದುನಿಯಾ ಅನ್ನೋ ಚಿತ್ರ, ಅದರ ಬಗ್ಗೆ ನಮ್ಮ ವೀಕೆಂಡ್ 10 ಏನು ಹೇಳುತ್ತೆ ನೋಡಿ. ಹಾಯ್ ವಿಜಯ್, ನಮಸ್ಕಾರ. ಹಾಯ್ ವಿಜಯ್. ಹಾಯ್ ಟೈಗರ್. ವಿಜಯ್ ನಮಸ್ತೆ. ನನಗೆ ಇವತ್ತು ನೆನಪಾಗೋದೇನೆಂದರೆ ಅವನಲ್ಲಿ ಇದ್ದಿದ್ದ ನಾನು ನಟಿಸಲೇಬೇಕು, ನಾನು ಹೀರೋ ಆಗಲೇಬೇಕು ಅನ್ನೋದು ಆ ಛಲ ಏನಿತ್ತು ಅದನ್ನು ಅವನು ಸಾಧಿಸಿದ. ವಿಜಯ್ ಅಪ್ರೋಚ್ ಮಾಡಿಲ್ಲ ಅಂದ್ರೆ ನಾನು ಬರ್ತಾನೆ ಇರಲಿಲ್ಲ ಇಂಡಸ್ಟ್ರಿಗೆ. ನಮ್ಮಿಬ್ಬರನ್ನ ಕಾಂಬಿನೇಷನ್ ಮಾಡಿದಂಥ ಮೊದಲಿಗೆ ಪ್ರಾರಂಭ ಮಾಡಿದಂಥ ಯೋಗರಾಜ್ ಭಟ್ರು, ಸೂರ್ಯ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ನೀನು ಸಿಕ್ಕಿದ್ದಕ್ಕೆ. ದುನಿಯಾ ಶೂಟಿಂಗ್ ಸಂಬಂಧ ಹೇಳ್ಬೇಕಂದ್ರೆ ಮಾರುತಿ ವ್ಯಾನಲ್ಲಿ ಕುತ್ಕೊಂಡ್ಬಿಟ್ಟು ಬನ್ನಿ ಅಂತ ಹೇಳಿದ ತಕ್ಷಣ ನಡ್ಕೊಂಡು ಬರೋರು ಫುಲ್ ರಿಹರ್ಸಲ್ ಮಾಡಿರ್ತಿದ್ರು ಇದರಲ್ಲಿ. ಆ ಥರ ಶೂಟ್ ಮಾಡಿರೋದು. ಹೀರೋ ಯಾರು ಅಂತ ಗೊತ್ತಿಲ್ಲ, ಅದೊಂದು ಅಡ್ವಾಂಟೇಜ್ ಇತ್ತು. ಅವ್ನು ಯಾರು ನೋಡಿದ್ರೆ ಹೀರೋ ಅಂತ ಅಂತಾನೆ ಇಲ್ಲ. ಇದು ಜನ ನನ್ನ ಗುರ್ತಿಸೋದೇ ದುನಿಯಾ ರಶ್ಮಿ ಅಂತ. ನಾನು ಎಷ್ಟೇ ಮೂವಿ ಮಾಡಿದ್ರು ಅಷ್ಟೇ, ನನ್ನ ಫಸ್ಟ್ ಮೂವಿ ದಿ ಬೆಸ್ಟ್ ಮೂವಿ ಅಂತ ಹೇಳ್ಬೋದು. ನಿರ್ಮಾಪಕರನ್ನ ಕೂಡಿಸಿದ್ದು ಅಂತ ಹೇಳ್ಬೋದು, ಅಥವಾ ಅವನು ಕೂಡ ನಮ್ಮ ಹಿಂದೆ ಬಿದ್ದು ನಡಿ ದುನಿಯಾ ಮಾಡೋಣ ಅಂತ ಹೋರಾಡಿದಿರ್ಬೋದು. ಅಷ್ಟು ಸಮಪಾಲು ಅಂದರೆ ನಾವು ಎಷ್ಟು ಬರ್ಕೊಂಡಿದ್ದೋ ಅಷ್ಟೇ ಅವ್ನು ನಟನೆ ಕೂಡ ಮಾಡಬೇಕಾಗತ್ತೆ. ಇದು ಫಸ್ಟ್ ಸಿನಿಮಾಗೆ ಅವನು ಸ್ಟೇಟ್ ಅವಾರ್ಡ್ ತೊಗೊತಾನೆ. ಫಸ್ಟ್ ಟೈಮ್ ಹೀರೋ ಇಂಟ್ರಡಕ್ಷನ್ ಶಾಟ್ ಇದೆಯಲ್ಲ, ಹೀರೋ ಹಿಂಗೆ ಕಲ್ಲು ಹೊಡಿತಾ ಇರ್ತಾನೆ. ಕಲ್ಲು ಹೊಡೆದ ತಕ್ಷಣ ಹೀರೋ ಕರೆದ ತಕ್ಷಣ ಹಿಂದೆ ತಿರುಗಿ ನೋಡಿದಾಗ ಹಿಂದೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಆ ಥರ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದು ಬಾಂಬ್ ಬ್ಲಾಸ್ಟ್ ಹೆಂಗಾಯ್ತಂದರೆ ನೆಕ್ಸ್ಟ್ ಹೀರೋ ಇಂಟ್ರಡಕ್ಷನ್ ಅಲ್ಲ, ಹೀರೋನೇ ಇರಲ್ಲ, ಆ ಥರದಲ್ಲಿ ಬ್ಲಾಸ್ಟ್ ಆಗಿಬಿಟ್ಟಿತ್ತು. ಜಸ್ಟ್ ಮಿಸ್ ಅಂತ ಹೇಳ್ಬೋದು. ಇನ್ನೇನಾರು ಬಾಂಬ್ ಹಾಕಿರೋದು ಸ್ವಲ್ಪ ಒಂದು ಡೈರೆಕ್ಷನ್ ಸ್ವಲ್ಪ ಚೇಂಜ್ ಆಗಿದ್ರೆ ದುನಿಯಾನೇ ಆಗ್ತಾಯಿಲ್ಲ ಆಗಿತ್ತು. ಒಂದು ಫೈಟ್ ಅಂತೂ ವಿದೌಟ್ ಮಾಸ್ಟ್ರೇ ಶೂಟ್ ಮಾಡಿರೋದು. ನಾವೇ ಕೈಯಲ್ಲಿ ಕ್ಯಾಮ್ರಾ, ಗುರು ನೀನು ಅಲ್ಲಿ ಜಿಗಿ, ನೀನು ಇಲ್ಲಿ ಜಿಗಿ, ಹೊಡೆದಾಡು ಮಾಡು, ಆ ಥರದ್ದೇ ಆಗಿದೆ. ಆ ಜೋಶ್ ಇದೆಯಲ್ಲ, ಆ ಜೋಶು ನಾನೇನೋ ಮಾಡಬೇಕನ್ನೋದು ಹಿಂಗೆ ಇರೋದು. ಆಲ್ ದ ಬೆಸ್ಟ್ ವಿಜಿಗೆ, ಒಳ್ಳೇದಾಗಲಿ. ಅವನೆಲ್ಲ ಪ್ರಾಜೆಕ್ಟ್ಗಳು ತುಂಬ ಚೆನ್ನಾಗಾಗಲಿ ಅಂತ ಬಯಸ್ತೀನಿ. ನಿನ್ನ ಆಸೆಗಳು, ನಿನ್ನ ಆಲೋಚನೆಗಳು, ನಿನ್ನ ವಿಚಾರಗಳು, ನಿನ್ನ ಪಾತ್ರಗಳಿಗೆ ಎಲ್ಲದಕ್ಕೂ ಒಳ್ಳೆಯದಾಗಲಿ. ಆವಿಷ್ಕಾರ. ಏನ್ ಸರ್ ಆವಿಷ್ಕಾರ? ಅವ್ರಿಗೆ ಗೊತ್ತು ಆವಿಷ್ಕಾರ. ರೈಟ್, ಅಲ್ಲಿಂದ ನಡೆದು ಬಂದಂತ ದಾರಿ ಶಾರ್ಟ್ ಆಗಿ ಏನೇನು ಆಗ್ತಾ ಇದೆ ನಿಮಗೆ ದುನಿಯಾದಿಂದ? ಆ ದುನಿಯಾ ಮಾಡಬೇಕು ಅಂತ ಶುರು ಅನ್ಕೊಂಡ್ವಿ. ಅದಾಗಿದ ತಕ್ಷಣ ನಮ್ಮ ಊರಲ್ಲಿ ನಮ್ಮ ತಾತನದು ಜಾಗ ಏನಿತ್ತು ಅದು ಎಲ್ಲ ಸೇಲ್ ಆಗೋಯ್ತು. ಅದ್ರಲ್ಲಿ ಸ್ವಲ್ಪ ದುಡ್ಡಿತ್ತು. ಆ ದುಡ್ಡಿನ ಕೊಡ್ಲೇಬೇಕು ಅಂತ ನಾನು ಅಪ್ಪನ ಮೇಲೆ ಅಟ್ಯಾಕ್ ಮಾಡಿದೆ. ಸಂಜೆ 6 ಗಂಟೆಗೆ ಕೂತ್ಕೊಂಡೆ, ಸುಮಾರು 12 ಗಂಟೆವರೆಗೂ ಜಗ್ಲಿಲ್ಲ. 12 ಗಂಟೆ ಮೇಲೆ ವಾರ್ ಶುರು ಮಾಡಿಬಿಟ್ಟೆ. ನಾನಾಗಲೇ ಇಲ್ಲ ಅಪ್ಪನ ಮೇಲೆ. ಆಮೇಲೆ ನಮ್ಮಮ್ಮ ಎತ್ಕೊಂಡು ಹಾಳಾಗಿ ಹೋಗ್ಲಿ ಕೊಟ್ಬಿಡ್ರಿ ಅಂತೇಳಿ ಒಪ್ಕೊಂಡ್ರು. ಅವಾಗ ನಮ್ಮಪ್ಪ 16 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು. 16 ಲಕ್ಷ ನೋಡಪ್ಪ, ಈ 16 ಲಕ್ಷ ತಗೋ, ನಿನ್ನ 2 ಹೆಣ್ಮಕ್ಳು ಹೆಣ ಸಮಾಧಿ ದಾಟಿದಂಗೆ ತೊಗೊಂಬಿಡಿದ್ದೀನಿ ಅಂತ ಕೊಟ್ಟರು. ಆಯ್ತಪ್ಪ, ಬಟ್ ಈ ಮಾತು ತುಂಬ ಚೆನ್ನಾಗಿ ಜ್ಞಾಪಕ ಇದೆ, ನಾನು ತಿರ್ಸ್ತೀನಿ ಅದನ್ನ ಅಂತ ಹೇಳಿದೆ. ನನ್ನ 2 ಹೆಣ್ಮಕ್ಳು ಸಮಾಧಿ ಅಂದ್ಬಿಟ್ರಲ್ಲ ಈ ದುಡ್ಡನ್ನ, ಹೌದಲ್ವಾ ಅಂದ್ಬಿಟ್ಟು ನನ್ನ 2 ಹೆಣ್ಮಕ್ಳನ್ನ ಸಾಯಿಸ್ಬಿಟ್ಟು ನಾನು ದುಡ್ಡು ತೊಗೊಂಡು ಹೋಗ್ತಾ ಇದ್ದೀನ, ಹಂಗಾರೆ ನಾನು ಸಾವು ಬಂದರೂ ಪರವಾಗಿಲ್ಲ, ನಾನು ದುನಿಯಾ ಬಿಡಬಾರ್ದು ಅಂತ ಸಾವಿಗೆ ಕೈ ಇಟ್ಬಿಟ್ಟು ಹೊರಗಡೆ ಬಂದೆ ದುನಿಯಾಗಿ. ಆ ಥರ ಎಕ್ಸ್ಪೀರಿಯೆನ್ಸು ಸಾವಿನಲ್ಲಿ. ಹಂಗಂಗೆ ದುನಿಯಾ ಆಗ್ತು. ದುನಿಯಾ ಆಗಿ ಸೆಂಟ್ರಲ್ಲಿ ನಿಂತೋಯ್ತು. ಸೆಂಟ್ರಲ್ಲಿ ನಿಂತೋಗಿ ದಿನ ಟೆನ್ಷನ್ ಆಗೋದ್ವಿ ನಾವು. ಟೆನ್ಷನ್ ಅಂದರೆ ನಾನು ಸೂರಿ ಬೆಳಿಗ್ಗೆ ದಿನ ಸಿಗೋದು, ಒಂದು ಕಡೆ ಕುತ್ಕೊಳ್ಳೋದು, ಕಾಫಿ ಕುಡಿಯೋದು, ಒಬ್ರಿಗೊಬ್ರು ಮುಖ ನೋಡೋದು, ಆಗುತ್ತಾ ಇಲ್ವಾ. ಸೂರಿ ನಂಗೆ ಧೈರ್ಯ ಹೇಳೋದು, ನಾನು ಸೂರಿಗೆ ಧೈರ್ಯ ಹೇಳೋದು. ಕೊನೆಗೆ ಯಾವ ಲೆವೆಲ್ ಅಂದರೆ ಒಂದು ಕ್ಯಾನ್ಗೆ ಅವತ್ತು ಹೆಂಗಾರ ಅಡ್ಜಸ್ಟ್ ಮಾಡಿ ಸಿನಿಮಾ ಶೂಟ್ ಮಾಡಿಬಿಡ್ಬೇಕು ಇವತ್ತು ಅಂತ ಮಾಡಿರೋದು ಇದೆ. ಒಂದೇ ಒಂದು ಕ್ಯಾನಲ್ಲೂ ಒಂದೊಂದೇ ಟೇಕ್ ಮಾಡಬೇಕು ಅಂತ ಕೂಡ ಚಾಲೆಂಜಲ್ಲಿ ಒಂದೊಂದು ಟೇಕ್ ಮಾಡಿದ್ದೀವಿ. ಅದಾದ ನಂತರ ಸಿನಿಮಾ ಗಾಂಧಿನಗರಕ್ಕೆ ಹೋಯಿತು. ಗಾಂಧಿನಗರಲ್ಲಿ ಯಾರು ತುಂಬ ಚೆನ್ನಾಗಿರೋ ಸಿನಿಮಾನ ನೋಡಿ ಬೇಕಾಗಿರೋ ತುಂಬ ಒಳ್ಳೆಯವರೇನೆ ಸಿನಿಮಾ ತಗೋಬೇಡಿ ಅಂತ ಪಬ್ಲಿಕ್ ಮಾಡಿಬಿಟ್ರು. ಆ ಮಧ್ಯೆ ಮಾತುಕತೆ ನಡೀತು, ತಗೋಬೇಕಾ ಬೇಡವಾ ಅಂತ. ಆ ವಿಷಯಕ್ಕೆ ಜಯಣ್ಣನ ಇವತ್ತು ನೆನ್ಸ್ಕೋತೀನಿ. ಜಯಣ್ಣ, ಭೋಗೇಂದ್ರ, ಡಾಕ್ಟರ್ ಇದ್ರು, ಮೋಹನ್ ಅವರಿದ್ರು. ಸಿನಿಮಾನ ಮಾರಿಸ್ದಿರ ಸಿನಿಮಾನ ರಿಲೀಸ್ ಮಾಡಿಕೊಟ್ರು. ಓಕೆ, ರಿಲೀಸ್ ಮಾಡಿ ಅದು ಸುಮಾರು ಕ್ರೋಸ್ ಟುಗೆದರ್ ಸಂಪಾದನೆ ಆಯಿತು. ಸೊ ಹಂಗಾಗಿ ಅದಕ್ಕಿಂತ ಹೆಚ್ಚಾಗಿ ನಾವೇನೇ ಎಫರ್ಟ್, ಏನೇ ನೋವು ನಮಗೆ ಕೊಟ್ಟಿರಲಿ, ಜನ ದೇವರುಗಳಾಗಿ ಬಂದರು. ಅದಾದ ನಂತರ